ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಸಾಮಾನ್ಯವಾಗಿ ಎಲ್ಲರ ಮನಸ್ಸಿನಲ್ಲಿ ಇರ್ತಕ್ಕಂತಹ ಪ್ರಶ್ನೆ, ಅದುವೇ ಮ್ಯಾನಿಫೆಸ್ಟೇಷನ್ನ ಕುರಿತಾಗಿ. ಎಷ್ಟೋ ಬಾರಿ ಮ್ಯಾನಿಫೆಸ್ಟೇಷನ್ ಮಾಡಿರ್ತೀವಿ, ಆದರೆ ರಿಸಲ್ಟ್ ಬರೋದೇ ಇಲ್ಲ. ನೀವು ಕೆಲವೊಂದು ಸ್ವಿಚ್ ವರ್ಡ್ಸ್ಗಳನ್ನು ಫಾಲೋ ಅಪ್ ಮಾಡ್ತಾ ಇರಬಹುದು, ಕೆಲವೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳನ್ನು ಫಾಲೋ ಮಾಡ್ತಾ ಇರಬಹುದು, ಹಾಗೂ ಹೆಚ್ಚಿನದಾಗಿ ಪಾಸಿಟಿವ್ ಥಿಂಕಿಂಗ್ ಅನ್ನು ಕೂಡ ನೀವು ಮಾಡ್ತಾ ಇರಬಹುದು. ಆದರೆ ಲೈಫಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗ್ತಾ ಇಲ್ಲ. ಹಾಗಾದರೆ ನೀವು ಮಾಡ್ತಕ್ಕಂಥ ತಪ್ಪು ಏನು? ಈ ಎಲ್ಲದಕ್ಕೂ ಉತ್ತರ ಈ ಒಂದು ವಿಡಿಯೋದಲ್ಲಿದೆ ಸ್ನೇಹಿತರೆ. ಮ್ಯಾನಿಫೆಸ್ಟೇಷನ್ ಫೇಲ್ ಆಗೋದಕ್ಕೆ ಪ್ರಮುಖವಾಗಿ ಇವತ್ತಿನ ದಿನ ನಾನು 7 ರೀಸನ್ಸ್ಗಳನ್ನು ಕೊಡ್ತಾ ಇದ್ದೀವಿ. ಹೌದು, ಈ 7 ಮುಖ್ಯ ಕಾರಣಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ. ಹೌದು ಸ್ನೇಹಿತರೆ, ಇದು ಗೊತ್ತಾಯಿತು ಅಂದರೆ ನಿಮ್ಮ ಲೈಫಲ್ಲಿ ಟೋಟಲ್ ಆಗಿ ಚೇಂಜಸ್ ಆಗ್ತಾ ಹೋಗುತ್ತೆ. ಒಂದು ಪಾಸಿಟಿವ್ ಆದಂತಹ ವಾತಾವರಣ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾದರೆ ಬನ್ನಿ ಮತ್ತೆ ತಡ. ನಾವು ಏನೇ ಮಾಡಿದ್ರು ಕೂಡ, ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿದ್ರು ಕೂಡ ಮೊದಲು ನಂಬಿಕೆ ಇರಬೇಕು. ಅದರಲ್ಲೂ ಈ ಒಂದು ಮ್ಯಾನಿಫೆಸ್ಟೇಷನ್ನಲ್ಲಿ ಮೊದಲನೆಯದಾಗಿ ಏನಿರಬೇಕು ಅಂದರೆ ಕ್ಲಾರಿಟಿ ಇರಬೇಕು. ಕ್ಲಾರಿಟಿ ಇಲ್ಲದೆ ಇರ್ತಕ್ಕಂಥ ಮ್ಯಾನಿಫೆಸ್ಟೇಷನ್ ಮಾಡೋದು ಸಾಧ್ಯನೇ ಇಲ್ಲ. ಬಹಳ ಜನ ತುಂಬ ಜನ ಹೇಳ್ತಾರೆ, ನನಗೆ ಮನಿ ಬೇಕು, ನನಗೆ ಹಣ ಬೇಕು, ನನಗೆ ಸಕ್ಸಸ್ ಬೇಕು ಅಂಥೇಳಿ ಮ್ಯಾನಿಫೆಸ್ಟೇಷನ್ ಮಾಡ್ತಾರೆ. ಆದರೆ ಯೂನಿವರ್ಸ್ಗೆ ಕ್ಲಾರಿಟಿ ಬೇಕಾಗತ್ತೆ. ಏನು ಅಂತಂದರೆ, ನನಗೆ ಹಣ ಬೇಕು ಅಂದರೆ ಮಾತ್ರಕ್ಕೆ ಹಣ ಬರೋದಿಲ್ಲ. ಆದರೆ ನಾವು ಸರಿಯಾಗಿ ಯೂನಿವರ್ಸ್ಗೆ ನಾವು ಕೇಳಬೇಕು. ನಾವು ಯಾವ ರೀತಿಯಾಗಿ ಕೇಳ್ತಾ ಹೋಗ್ತೀವೋ ಆ ರೀತಿಯಾಗಿ ಯೂನಿವರ್ಸ್ ನಮಗೆ ಕೊಡ್ತಾ ಹೋಗುತ್ತೆ. ನನಗೆ 6 ತಿಂಗಳ ಒಳಗೆ 50,000 ಹಣ ಇನ್ಕಮ್ ಬರಬೇಕು ಅಂತ ಹೇಳಬೇಕು. ಕ್ಲಿಯರ್ ಆಗಿ ಹೇಳಬೇಕು, ಕ್ಲಾರಿಟಿ ಇರಬೇಕು. ನಿಮ್ಮ ಒಂದು ಸ್ಟೇಟ್ಮೆಂಟಲ್ಲಿ ಕೆಲವೊಂದು ನಿರ್ದಿಷ್ಟ ಅವಧಿಯವರೆಗೂ ಅಂದರೆ ನಮ್ಮೊಂದು ಇಂಟೆನ್ಷನ್ನ ಇಟ್ಕೊಂಡಿರಬೇಕು. ಈ ಟೈಮ್ ಒಳಗಡೆ ನನಗೆ ಇಷ್ಟು ಹಣ ಬರಬೇಕು ಅಂಥೇಳಿ ಕ್ಲಾರಿಟಿಯನ್ನು ಕೊಡ್ತಾ ಹೋಗಬೇಕು. ಈ ರೀತಿಯಾಗಿ ಕ್ಲಿಯರ್ ಇಂಟೆನ್ಷನ್ ಇಲ್ಲದೆ ಮ್ಯಾನಿಫೆಸ್ಟೇಷನ್ ವೀಕ್ ಆಗ್ತಾ ಹೋಗುತ್ತೆ. ಕ್ಲಿಯರ್ ಆಗಿ ಯೂನಿವರ್ಸ್ಗೆ ನಿಮಗೆ ಏನು ಬೇಕು, ಎಷ್ಟು ಬೇಕು, ಯಾವುದು ಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದಷ್ಟು ನಿಮ್ಮ ಮ್ಯಾನಿಫೆಸ್ಟೇಷನ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನಂತರ ನೋಡೋದಾದರೆ ಡೌಟ್ಗಳು, ನೆಗೆಟಿವ್ ಥಿಂಕಿಂಗ್ ಮಾಡೋದು. ಹೌದು, ನೀವು ಹೊರಗೆ ಎಷ್ಟೇ ಪಾಸಿಟಿವ್ ಮಾತಾಡ್ತಾ ಇದ್ರು ಕೂಡ, ಎಷ್ಟೇ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರು ಕೂಡ, ನೀವು ಒಬ್ಬರೇ ಇದ್ದಾಗ ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಡೌಟ್ಸ್ಗಳು ಬರ್ತಾ ಇರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಥರದ ನೆಗೆಟಿವ್ ಯೋಚನೆಗಳನ್ನ ನೀವು ಮಾಡ್ತಾ ಇರ್ತೀರಾ. ಇದು ಯೂನಿವರ್ಸ್ ಈ ಒಂದು ಸಿಗ್ನಲ್ ಅನ್ನ ಹಿಡ್ಕೊಳತ್ತೆ. ಆಗ ನಿಮ್ಮ ಈ ಒಂದು ಡೌಟ್ ಸಕ್ಸಸ್ ಅನ್ನ ಲೇಟ್ ಮಾಡತ್ತೆ. ಇದು ಆಗುತ್ತಾ ಅಥವಾ ನಾನು ನನ್ನ ಲಕ್ಕಿ ಅಲ್ಲ ಎಂಬ ಈ ಒಂದು ಡೌಟ್ಸ್ಗಳು, ಈ ಒಂದು ಸ್ಟೇಟ್ಮೆಂಟ್ಸ್ಗಳು ನಿಮ್ಮ ಮನಸ್ಸಿನಲ್ಲಿ ಕೂತ್ಕೊಂಡ ಹಾಗೆ ಮ್ಯಾನಿಫೆಸ್ಟೇಷನ್ನು ಎಲ್ಲ ರೀತಿಯಿಂದಲೂ ವೀಕ್ ಆಗ್ತಾ ಹೋಗುತ್ತೆ ಮತ್ತು ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಬೇಕು. ನಿಮ್ಮ ಒಳಗೆ ನೀವು ಸ್ಟ್ರಾಂಗ್ ಆಗಬೇಕು. ಪಾಸಿಟಿವ್ ನಿಮ್ಮ ಒಳಗಿಂದನೇ ಹುಟ್ಟಬೇಕು. ಒಂದು ಸೆಕೆಂಡು ಕೂಡ ನೆಗೆಟಿವ್ ಆಗಿ ಯೋಚನೆಯನ್ನು ಮಾಡ್ತಕ್ಕಂತಹ ಒಂದು ದಾರಿಯಲ್ಲಿ ನೀವು ಹೋಗಬಾರ್ದು. ನಂತರ ನೋಡೋದಾದ್ರೆ ತುಂಬಾ ಇಂಪಾರ್ಟೆಂಟ್ ಅಟ್ಯಾಚ್ಮೆಂಟ್ ಮತ್ತು ಡಿಸ್ಪಿರೇಷನ್. ಹೌದು, ನೀವು ಒಂದು ವಿಚಾರವಾಗಿ ತುಂಬಾನೇ ಅಡಿಕ್ಟ್ ಆಗೋದು ಅಥವಾ ಡೆಸ್ಪರೇಟರ್ ಅಂದರೆ ಇದೇ ಆಗಲೇಬೇಕು ಅಂತೇಳಿ ಹಠ ಇಟ್ಕೊಳ್ಳೋದು. ಅದನ್ನು ಮಾಡೋದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಹೋಗೋದು. ಯಾವುದೇ ರೀತಿಯಾದಂತಹ ಮಧ್ಯೆ ಟೈಮನ್ನು ನೀಡದೇ ಇರ್ತಕ್ಕಂತಹದ್ದು. ಹೌದು, ಇದು ಒಂದು ಮ್ಯಾನಿಫೆಸ್ಟೇಷನನ್ನು ಬ್ಲಾಕ್ ಆಗುತ್ತೆ, ಮಾಡ್ತಾ ಹೋಗುತ್ತೆ. ಏಕೆಂತ ಯಾವುದೇ ರೀತಿಯಾದಂತಹ ಒಂದು ಎನರ್ಜಿ ನಮ್ಮನ್ನು ತಲುಪಬೇಕು ಅಂತಂದರೆ ನಾವು ಸ್ವಲ್ಪ ದಿನಗಳ ಕಾಲ ಗ್ಯಾಪನ್ನು ಕೊಡಲೇಬೇಕಾಗತ್ತೆ. ಕೆಲವು ನಿರ್ದಿಷ್ಟ ಅವಧಿಯವರೆಗೆ ಮ್ಯಾನಿಫೆಸ್ಟೇಷನ್ ಅನ್ನು ಮಾಡಿಬಿಟ್ಟು ನಂತರ ಲೆಟ್ ಗೋ ಅನ್ನ ಮಾಡಲೇಬೇಕು. ಹಾಗೂ ನಾವು ಯಾವುದೇ ರೀತಿಯಾದಂಥ ಪೂರ್ತಿಯಾಗಿ ನನಗೆ ಇದೇ ರೀತಿಯಾಗಿ ಆಗಲೇಬೇಕು ಅನ್ನೋ ಒಂದು ಹಠವನ್ನು ಹಿಡಿಬಾರ್ದು. ಅಟ್ಯಾಚ್ಮೆಂಟ್ ಅನ್ನು ಬೆಳೆಸ್ಕೊಳ್ಬಾರ್ದು. ನಮ್ಮ ಕೆಲಸ ಏನಿದೆ, ನಮಗೆ ಏನು ಬೇಕು ಅದನ್ನ ಹೇಳಿಬಿಟ್ಟು ಸುಮ್ಮನೆ ಇರಬೇಕು. ನೀವೇನಾದರೂ ಹೋಟೆಲ್ಗೆ ಹೋದಾಗ ದೋಸೆಯನ್ನ ಬೇಕು ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡ್ತೀರಾ ಹೊರತು ದೋಸೆ ಹೀಗೆ ಇರಬೇಕು, ಹಾಗೇ ಇರಬೇಕು, ಅಷ್ಟೇ ಎಣ್ಣೆ ಹಾಕಬೇಕು, ಈ ರೀತಿಯಾಗಿ ಪರ್ಟಿಕ್ಯುಲರ್ ಆಗಿ ನೀವೇನು ಹೇಳ್ತಾ ಹೋಗೋದಿಲ್ಲ. ದೋಸೆ ಚೆನ್ನಾಗಿರಬೇಕು, ಟೇಸ್ಟಿಯಾಗಿರಬೇಕು ಅಂತ ಹೇಳಿಬಿಟ್ಟು ಸುಮ್ಮನೆ ಆರಾಮಾಗಿ ಇರ್ತೀರಾ. ಅದ್ರ ಬಗ್ಗೆ ಹೆಚ್ಚು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಮತ್ತು ಆ ದೋಸೆ ಯಾವ ರೀತಿಯಾಗಿದೆ, ಯಾವ ಕಲರ್ ಆಗಿದೆ ಮತ್ತು ಯಾವ ಒಂದು ಸೈಜಲ್ಲಿ ಇರತ್ತೆ ಅಂತ ಹೇಳಿ ಆ ರೀತಿಯಾಗಿ ನೀವು ಅಥವಾ ಯೋಚನೆಯನ್ನು ಕೂಡ ಮಾಡೋದಿಲ್ಲ. ಅದೇ ರೀತಿಯಾಗಿ ನಿಮ್ಮ ಇಚ್ಛೆ, ನಿಮ್ಮ ಒಂದು ಇಂಟೆನ್ಷನ್, ನಿಮ್ಮ ಒಂದು ಗುರಿಗಳನ್ನು ಯೂನಿವರ್ಸ್ಗೆ ಹೇಳ್ಬಿಟ್ಟು ಸುಮ್ಮನೆ ಅದನ್ನ ಬಿಟ್ಬಿಡ್ಬೇಕು. ಅದು ಬರೋ ಟೈಮ್ಗೆ ಸರಿಯಾಗಿ ಬರುತ್ತೆ. ಅದ್ರ ಬಗ್ಗೆ ಹೆಚ್ಚಾಗಿ ನೀವು ಓವರ್ ಆಗಿ ಥಿಂಕನ್ನು ಮಾಡಬಾರ್ದು. ಇದು ಮ್ಯಾನಿಫೆಸ್ಟೇಷನ್ ರೂಲ್ಸ್ ಕೂಡ ಆಗಿರುತ್ತೆ. ಆಸ್ಕ್ ಮಾಡಬೇಕು, ಕೇಳಬೇಕು, ನಂಬಬೇಕು ಮತ್ತು ಅದನ್ನ ಅಲ್ಲಿಗೆ ಬಿಟ್ಬಿಡ್ಬೇಕು. ಬಿಡೋದ್ರಿಂದಲೇ ಅದು ನಿಮ್ಮ ಕಡೆ ಹೆಚ್ಚಾಗಿ ಬರ್ತಾ ಹೋಗುತ್ತೆ ಸ್ನೇಹಿತರೆ. ನಂತರ ನೋಡೋದಾದ್ರೆ ತುಂಬಾ ಇಂಪಾರ್ಟೆಂಟ್, ತುಂಬಾ ಜನರು ಮಾಡ್ತಕ್ಕಂಥ ತಪ್ಪು ಅದೇನು ಅಂದರೆ ಪೇಷನ್ಸೇ ಇಲ್ಲ. ಹೌದು, ಮ್ಯಾನಿಫೆಸ್ಟೇಷನ್ ಅನ್ನ ಮಾಡೋದು ಇನ್ಸ್ಟೆಂಟ್ ಮ್ಯಾಜಿಕ್ ಅಲ್ಲ. ಅದು ಒಂದು ಗಿಡದ ಒಂದು ಬೀಜದ ಹಾಗೆ. ನೀವು ಒಂದು ಬೀಜವನ್ನು ನೆಟ್ಟ ತಕ್ಷಣನೇ ನೆಕ್ಸ್ಟ್ ಡೇನೇ ಫ್ರೂಟ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದೊಂದು ತಪ್ಪು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ತಾನೆ. ಹಾಗೆ ಮ್ಯಾನಿಫೆಸ್ಟೇಷನ್ ಮಾಡಿದ ಮೇಲೆ ಅದಕ್ಕೆ ಆ ಒಂದು ಸಕ್ಸಸ್ ಅನ್ನ ಕೊಡೋದಕ್ಕೆ ಸ್ವಲ್ಪ ದಿನಗಳ ಕಾಲ ಟೈಮ್ ತಗೊಳ್ತಾ ಹೋಗುತ್ತೆ. ಯೂನಿವರ್ಸ್ ನಮಗೆ ನಾವು ಕೇಳಿದ್ದನ್ನ ಕೊಟ್ಟೆ ಕೊಡತ್ತೆ, ಆದರೆ ಸರಿಯಾದ ಟೈಮ್ಗೆ ಕೊಡತ್ತೆ.
ಅದ್ರ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲದೆ ನಾವು ಪೇಷನ್ಸನ್ನು ಕಳ್ಕೊಳ್ತೀವಿ. ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾವು ಡೌಟನ್ನು ಪಡ್ತಾ ಹೋಗ್ತೀವಿ. ಹೀಗೆ ಮಾಡೋದ್ರಿಂದ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಆಗೋದನ್ನು ನಾವೇ ಮುಂದೂಡಿದ ಹಾಗಾಗತ್ತೆ. ಹಾಗೂ ನಮ್ಮ ಎಲ್ಲ ಇಂಟೆನ್ಷನ್ಗಳು ನಮ್ಮ ನಾವೇ ಪಾಸಿಟಿವ್ ಥಿಂಕಿಂಗನ್ನು ವೀಕ್ ಮಾಡ್ಕೊಂಡು ಹಾಗಾಗತ್ತೆ. ಹಾಗಾಗಿ ಮ್ಯಾನಿಫೆಸ್ಟೇಷನ್ಗೆ ಕೂಡ ಟೈಮ್ ಬೇಕಾಗತ್ತೆ, ಅದನ್ನು ನಾವು ಕೊಡಲೇಬೇಕಾಗತ್ತೆ ಸ್ನೇಹಿತರೆ. ಹೀಗಾಗಿ ತಾಳ್ಮೆಯಿಂದ ಕಾಯೋದೇ ಒಂದೇ ಆಯ್ಕೆ ಆಗಿರತ್ತೆ. ನಂತರ ನೋಡೋದಾದ್ರೆ ಯಾವುದೇ ರೀತಿಯಾದಂಥ ಆ್ಯಕ್ಷನನ್ನು ತೆಗೆದುಕೊಳ್ಳೋದಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಯಾವ ರೀತಿಯಾದಂಥ ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ, ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ, ವಿಜುವಲೈಸೇಷನ್ ಮಾಡ್ತೀರಾ, ಅಫರ್ಮೇಷನ್ಗಳನ್ನು ಹೇಳ್ತೀರಾ, ಎಲ್ಲ ರೀತಿಯಾದಂತಹ ಒಂದು ಕೆಲಸಗಳನ್ನು ನೀವು ಮ್ಯಾನಿಫೆಸ್ಟೇಷನ್ಗೆ ಸರಿಯಾಗಿ ಮಾಡ್ತೀರಾ. ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕೆಲಸವನ್ನೇ ನೀವು ಮಾಡಲಿಲ್ಲ ಅಂತಂದಾಗ ಮ್ಯಾನಿಫೆಸ್ಟೇಷನ್ ಹೇಗೆ ತಾನೇ ಸಕ್ಸಸ್ ಆಗುತ್ತೆ? ಫಾರ್ ಎಕ್ಸಾಂಪಲ್, ರಿಯಲ್ ಲೈಫಿನಲ್ಲಿ ಆ್ಯಕ್ಷನ್ ಕೂಡ ಇರಲೇಬೇಕು. ರಿಯಲ್ ಲೈಫಲ್ಲಿ ಆ್ಯಕ್ಷನ್ ಇಲ್ಲ ಅಂತಂದರೆ ಯಾವುದೇ ಕೆಲಸ ಕೂಡ ಸಕ್ಸಸ್ ಆಗಲ್ಲ ಸ್ನೇಹಿತರೆ. ಯೂನಿವರ್ಸ್ ಹೆಲ್ಪ್ ಮಾಡೋದಕ್ಕೆ ಆಗಲ್ಲ. ನೀವು ಒಂದು ಹೆಜ್ಜೆಯನ್ನು ಮುಂದಿಟ್ಟರೆ ಯೂನಿವರ್ಸ್ ಮುಂದಿನ ಎಲ್ಲ ಹೆಜ್ಜೆಗಳಲ್ಲಿ ದಾರಿಯನ್ನು ಸುಗಮ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಜಾಬು ಬೇಕು ನಮಗೆ ಅಂಥೇಳಿ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀವಿ ಅಂದರೆ, ಆದರೆ ನಾವು ಒಂದು ಫಾರ್ಮನ್ನು ಅಪ್ಲೈನೇ ಮಾಡಲಿಲ್ಲ, ಜಾಬ್ಗೆ ಅಪ್ಲೈನೇ ಮಾಡಲ್ಲ ಅಂತಂದರೆ ನಮಗೆ ಜಾಬ್ ಹೇಗೆ ತಾನೇ ಸಿಗುತ್ತೆ ಅಲ್ವಾ? ಅದೇ ರೀತಿಯಾಗಿ ನಾವು ಏನೇ ಒಂದು ಹಣ ಸಂಪಾದನೆ ಮಾಡಬೇಕು, ಮನೆ ಕಟ್ಟಬೇಕು ಅನ್ನೋ ಒಂದು ಇಂಟೆನ್ಷನ್ ಗುರಿಯಾಗಿತ್ತು ಅಂತಂದರೆ ಅದಕ್ಕೋಸ್ಕರ ನಾವು ಸ್ವಲ್ಪ ಕೆಲಸವನ್ನು ಮಾಡಲೇಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಮ್ಯಾನಿಫೆಸ್ಟೇಷನ್ ತುಂಬ ಬೇಗವಾಗಿ, ತುಂಬ ಈಸಿಯಾಗಿ ನಮಗೆ ಸಕ್ಸಸ್ ಆಗ್ತಾ ಹೋಗುತ್ತೆ. ತುಂಬ ಜನ ನೆಕ್ಸ್ಟ್ ಮಾಡ್ತಕ್ಕಂಥ ಒಂದು ದೊಡ್ಡ ತಪ್ಪು ಅದೇನು ಅಂದರೆ ರಾಂಗ್ ಬಿಲೀಫ್ ಸಿಸ್ಟಮ್. ಹೌದು, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಏನಿದೆ ಗೊತ್ತಾ? ಮನಿ ಈಸ್ ಎ ಹಾರ್ಡ್ ಟು ಅರ್ನ್, ಅಂದರೆ ಹಣವನ್ನು ಸಂಪಾದನೆ ಮಾಡೋದು ತುಂಬಾ ಕಷ್ಟ ಅಂಥೇಳಿ. ಅದರಲ್ಲೂ ನಾನಂತೂ ಅದೃಷ್ಟವಂತಳಲ್ಲ, ನಾನು ಲಕ್ಕಿ ಅಲ್ಲ, ನನ್ನ ಕೈಯಲ್ಲಿ ಹಣ ನಿಲ್ಲೋದೇ ಇಲ್ಲ, ಈ ಒಂದು ಮೈಂಡ್ಸೆಟ್ ತುಂಬ ಜನರಿರುತ್ತೆ. ನೆಗೆಟಿವ್ ಆಗಿ ನಮ್ಮನ್ನೇ ನಾವು ಕೆಳಗೆ ನೋಡ್ತಾ ಇರ್ತೀವಿ. ನನ್ನ ಕೈಯಲ್ಲಿ ಏನೂ ಮಾಡೋದಕ್ಕಾಗಲ್ಲ, ಇದು ತುಂಬ ಕಷ್ಟ ಇದೆ, ಇದನ್ನ ಎತ್ತೋದಕ್ಕಾಗಲ್ಲ, ಅಥವಾ ಈ ಒಂದು ಕೆಲಸವನ್ನು ಮಾಡೋದಕ್ಕಾಗಲ್ಲ, ನನ್ನ ಕೈಯಲ್ಲಿ ನಾನು ಹೆಚ್ಚಾಗಿ ಸಕ್ಸಸ್ಸನ್ನು ನಾನು ಯಾವಾಗಲೂ ಕಾಣಲ್ಲ, ನಾನು ಮೊದಲು ಫೇಲನ್ನೇ ನಾನು ನೋಡೋದು. ಈ ರೀತಿಯಾದಂಥ ನೆಗೆಟಿವ್ ಮೈಂಡ್ಸೆಟ್ಗಳನ್ನ ನಮ್ಮಲ್ಲೇ ನಾವು ಹುಡ್ಕೊಂಡ್ಬಿಟ್ಟಿರ್ತೀವಿ. ನಮ್ಮನ್ನೇ ನಾವು ಅನುಮಾನಿಸ್ತಾ ಇರ್ತೀವಿ. ಈ ರೀತಿಯಾದಂಥ ಒಂದು ಮೈಂಡ್ ಸೆಟ್ಟಿಂದ ನಾವು ಹೊರಗಡೆ ಬರಬೇಕಾಗತ್ತೆ. ಈ ಒಂದು ನಂಬಿಕೆ, ನಮ್ಮಲ್ಲಿರ್ತಕ್ಕಂತಹ ನಂಬಿಕೆ ಅದು ಮ್ಯಾನಿಫೆಸ್ಟೇಷನ್ ಆಗಿ ರಿಯಲ್ ಆಗ್ತಾ ಹೋಗುತ್ತೆ. ಅಂದರೆ ನಿಜವಾಗ್ಲೂ ಅದು ರಿಯಾಲಿಟಿಗೆ ಬರ್ತಾ ಹೋಗುತ್ತೆ. ಅಂದರೆ ನಾವು ಏನು ಅನ್ಕೊಂಡಿದೀವಿ ಅನ್ಲಿಕ್ಕೆ ಅನ್ನೋದು ಅದೇ ನಿಜವಾಗ್ತಾ ಹೋಗುತ್ತೆ. ನನ್ನ ಕೈಯಲ್ಲಿ ಹಣ ನಿಲ್ಲಲ್ಲ ಅನ್ನೋದೇ ನಿಜವಾಗ್ತಾ ಹೋಗುತ್ತೆ. ನೀವು ಇನ್ಮೇಲೆ ಯೋಚನೆ ಮಾಡ್ತಾ ಹೋಗಿ, ನನ್ನ ಕೈಯಲ್ಲಿ ಯಾವಾಗಲೂ ಹಣವಾಗಿರುತ್ತೆ, ನಾನು ಏನೇ ಕೆಲಸ ಮಾಡೋ ಸಕ್ಸಸ್ ನಾನು ಕಂಡೇ ಕಾಣ್ತೀನಿ ಅನ್ನೋ ಒಂದು ಯೋಚನೆಯನ್ನು ಮಾಡ್ತಾ ಹೋಗಿ, ನೋಡ್ತಾ ಹೋಗಿ, ಗ್ಯಾರಂಟಿಯಾಗಿ ನೀವು ಲಕ್ಕಿಯೆಸ್ಟ್ ಪರ್ಸನ್ ಆಗ್ತಾ ಹೋಗ್ತೀರಾ. ಹೌದು, ಈ ರೀತಿಯಾದಂತಹ ಕೆಲವೊಂದು ಚಿಕ್ಕ ಪುಟ್ಟ ತಪ್ಪುಗಳನ್ನು ನಾವು ಮ್ಯಾನಿಫೆಸ್ಟೇಷನಲ್ಲಿ ಮಾಡೋದ್ರಿಂದ ಇದು ದೊಡ್ಡದಾಗಿ ನಮಗೆ ರಿಸಲ್ಟನ್ನು ಕೊಡ್ತಾ ಹೋಗುತ್ತೆ. ಅಂದರೆ ಮ್ಯಾನಿಫೆಸ್ಟೇಷನ್ ಫೇಲ್ ಆಗ್ತಾ ಹೋಗುತ್ತೆ, ಏನೋ ಒಂದು ಬೇಜಾರು ನಮ್ಮಲ್ಲಿ ಕಟ್ತಾ ಹೋಗುತ್ತೆ, ನಾನು ಏನು ಮಾಡಿದ್ರೂ ಕೂಡ ಸಕ್ಸಸ್ ಆಗಲ್ಲ ಅನ್ನೋ ಒಂದು ಮೈಂಡ್ಸೆಟ್ ನಮ್ಮಲ್ಲಿ ಶಾಶ್ವತವಾಗಿ ಉಳ್ತಾ ಹೋಗುತ್ತೆ. ಅದಕ್ಕಾಗಿ ನಾವು ಇವತ್ತಿಂದನೇ ಹೇಳುವಂತಹ ಈ ಒಂದು ಸಿಂಪಲ್ 7 ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡಿ, ಹಾಗೂ ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲದೆ ನಿಮ್ಮ ಮೇಲೆ ನೀವು ದೃಢ ವಿಶ್ವಾಸದಿಂದ, ಆತ್ಮವಿಶ್ವಾಸದಿಂದ ಹೆಜ್ಜೆಯನ್ನು ಇಡ್ತಾ ಹೋಗಿ. ಪ್ರತಿಯೊಂದು ಯೋಚನೆಯಲ್ಲೂ ಒಳ್ಳೆಯದನ್ನೇ ಯೋಚನೆ ಮಾಡಿ, ಒಳ್ಳೆಯದನ್ನೇ ನೋಡಿ ಮತ್ತು ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾ ಹೋಗಿ. ಖಂಡಿತವಾಗಿ ನೀವು ಮ್ಯಾನಿಫೆಸ್ಟೇಷನಲ್ಲಿ ಸಕ್ಸಸ್ಸನ್ನು ಕಾಣ್ತೀರಾ. ಮ್ಯಾನಿಫೆಸ್ಟೇಷನ್ ಫೇಲ್ ಆಗೋದು ನಿಮ್ಮದು ಫಾಲ್ಟ್ ಅಲ್ಲ, ಆದರೆ ಅದರ ಬಗ್ಗೆ ಕರೆಕ್ಟ್ ನಾಲೆಡ್ಜ್ ಇಲ್ಲದೆ ಇರತಕ್ಕಂತಹದ್ದೇ ಒಂದು ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಸುಮ್ಮನೆ ಅರ್ಧ ತಿಳ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಹೋಗೋದ್ರಿಂದ ಯಾವುದೇ ರೀತಿಯಾದಂತಹ ಉಪಯೋಗ ಸಿಗೋದಿಲ್ಲ ಸ್ನೇಹಿತರೆ. ಇವತ್ತಿನ ದಿನ ನಾವು ಹೇಳುವ ಈ ಒಂದು 7 ಮಿಸ್ಟೇಕ್ಸ್ಗಳನ್ನು ನೀವು ಅವಾಯ್ಡ್ ಮಾಡಿಬಿಟ್ಟು ನಿಮ್ಮ ಒಂದು ಮೈಂಡನ್ನು ಕ್ಲೀನ್ ಮಾಡ್ತಾ ಹೋಗಿ, ಹಾಗೂ ಸ್ಟ್ರಾಂಗ್ ಆಗಿ ನಂಬ್ತಾ ಹೋಗಿ ಮತ್ತು ಆ್ಯಕ್ಷನ್ಗಳನ್ನು ಸ್ಟಾರ್ಟ್ ಮಾಡ್ತಾ ಹೋಗಿ. ನಂತರ ನೋಡಿ, ನಿಮ್ಮ ಲೈಫ್ನಲ್ಲಿ ಸ್ಲೋಲಿಯಾಗಿ ಮಿರಾಕಲ್ ಆಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಇದೇ ರೀತಿಯಾದಂತಹ ಇನ್ನು ಹಲವಾರು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳಿಗಾಗಿ ಮತ್ತು ಮ್ಯಾನಿಫೆಸ್ಟೇಷನನ್ನು ಕುರಿತಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.